ಈ ಚರ್ಚೆಯಲ್ಲಿ ಧನುರಾಶಿಯವರ ಕಷ್ಟಗಳು ಮತ್ತೆ ಭವಿಷ್ಯದ ಬಗ್ಗೆ ಇರೋ ಒಂದು ಆಧ್ಯಾತ್ಮಿಕ ಬರಹವನ್ನ ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಹ. ಹ್ಮ್. ಮೊದಲನೇದಾಗಿ ಪಠ್ಯದ ನಿರೂಪಣೆ, ವಿಶಾಲವಾದ ಜೀವನಾನುಭವಗಳಿಂದ ದಿಢೀರಂತ ದೈನಂದಿನ ಜ್ಯೋತಿಷ್ಯಕ್ಕೆ ಜಿಗಿಯೋದು ಓದುಗರ ಗಮನವನ್ನ ಸಂಪೂರ್ಣವಾಗಿ ವಿಚಲಿತಗೊಳಿಸುತ್ತೆ. ಹೌದು, ನನಗೂ ಓದುವಾಗ ಅದೇ ಅನಿಸ್ತು. ಪಠ್ಯದ ಪ್ರಾರಂಭ ನಿಜಕ್ಕೂ ಅದ್ಭುತವಾಗಿದೆ. ಆದ್ರೆ ಆ ಹಠಾತ್ ಬದಲಾವಣೆ ಅಲ್ವಾ, ಅದನ್ನ ನಾವು ಸ್ವಲ್ಪ ಆಳವಾಗಿ ನೋಡ್ಬೇಕು. ಖಂಡಿತ, ಇಲ್ಲಿ ದೌರ್ಬಲ್ಯ ಏನಂದ್ರೆ ಪಠ್ಯದ ಮೊದಲ ಭಾಗದಲ್ಲಿ ಆ ಧನುರಾಶಿಯವರ ಜೀವನ, ಅವರ ಆಶಾವಾದ ಮತ್ತೆ ಶನಿಯ ಪ್ರಭಾವದಿಂದ ಅವರು ಅನುಭವಿಸಿದ ಒಂಟಿತನ ಇವೆಲ್ಲವನ್ನು ತುಂಬಾ ಆಳವಾಗಿ ಹಿಡಿದಿಟ್ಟಿದ್ದಾರೆ. ಓದುಗರು ಆ ಎಮೋಷನಲ್ ಜರ್ನಿಯಲ್ಲಿ ಪೂರ್ತಿ ಇನ್ವಾಲ್ವ್ ಆಗಿರ್ತಾರೆ. ನಿಜ. ಆದ್ರೆ ಅವರು ಆ ಆಧ್ಯಾತ್ಮಿಕ ಉತ್ತುಂಗದಲ್ಲಿರ್ಬೇಕಾದ್ರೇನೆ ಹಠಾತ್ತನ್ನೇ ಇಂದು ಬೆಳಿಗ್ಗೆನಿಂದಲೇ ಮಧ್ಯಾಹ್ನದ ನಂತರ ಚಂದ್ರ ಮೀನರಾಶಿ ಪ್ರವೇಶ ಮಾಡ್ತಾನೆ ಅಂತ ನಿರ್ದಿಷ್ಟ ದಿನಚರಿಯ ಜ್ಯೋತಿಷ್ಯಕ್ಕೆ ಬಂದ್ಬಿಡ್ತಾರೆ. ಹೌದು, ಇದು ಒಂಥರ ಎಕ್ಸಾಕ್ಟ್ಲಿ. ಆ ಎರಡು ಭಾಗಗಳ ನಡುವೆ ಸರಿಯಾದ ಸೇತುವೆನೇ ಇಲ್ಲ. ಹಾಗಾಗಿ ಇಡೀ ಬರಹ ಎರಡು ಬೇರೆ ಬೇರೆ ಲೇಖನಗಳನ್ನ ಬಲವಂತವಾಗಿ ಅಂಟಿಸಿದ ಹಾಗೆ ಅನ್ಸುತ್ತೆ. ಓದುಗರಿಗೆ ಇದೊಂದು ಭಾವನಾತ್ಮಕ ಆಘಾತ ಅಂತಾನೇ ಹೇಳ್ಬೋದು. ನಿಜ. ಅಂದ್ರೆ ಆನ್ಲೈನಲ್ಲಿ ಜ್ಯೋತಿಷ್ಯ ಹುಡುಕೋರು ದೈನಂದಿನ ಗ್ರಹಗತಿ ಬಗ್ಗೆ ತಿಳಿಯೋಕೆ ಇಷ್ಟಪಡ್ತಾರೆ ಅನ್ನೋದು ವಾಸ್ತವ. ಆದ್ರೆ ಈ ಲೇಖಕರು ಬರೀ ಭವಿಷ್ಯ ಹೇಳೋಕೆ ಬಂದಿಲ್ಲ ಅಲ್ವಾ, ಅವರು ಓದುಗರ ಆಂತರಿಕ ಜಗತ್ತನ್ನ ಸ್ಪರ್ಶಿಸಿದ್ದಾರೆ. ಬಹುಶಃ ಲೇಖಕರು ಓದುಗರಿಗೆ ತಕ್ಷಣದ ಪರಿಹಾರ ಕೊಡಬೇಕು ಅಂತ ಹೀಗೆ ದಿಢೀರಂತ ಜಿಗಿದಿರ್ಬೋದು. ಹೌದು, ಆದ್ರೆ ಅದರಿಂದ ಮೂಲ ಆಶಯನೇ ಮಿಸ್ ಆಗ್ತಾ ಇದೆ. ಅದೇ. ಹಾಗಾಗಿ ಇದನ್ನ ಸುಧಾರಿಸೋಕೆ ನನ್ನ ಸಲಹೆ ಏನಂದ್ರೆ, ಆ ವಿಶಾಲವಾದ ಜೀವನ ತತ್ವಗಳ ವಿಭಾಗದಿಂದ ದೈನಂದಿನ ಭವಿಷ್ಯಕ್ಕೆ ಹೋಗುವಾಗ ಒಂದು ಸ್ಪಷ್ಟವಾದ ತಾರ್ಕಿಕ ಸಂಪರ್ಕ ಕಲ್ಪಿಸಬೇಕು. ಅಂದ್ರೆ ದೈನಂದಿನ ಜ್ಯೋತಿಷ್ಯನ ಸುಮ್ನೆ ಯಾಂತ್ರಿಕವಾಗಿ ಹೇಳೋ ಬದಲು ಆ ಹೋರಾಟ ಮತ್ತೆ ಗೆಲುವಿನ ಥೀಮ್ ಏನಿದೆ ಅದರ ವಿಸ್ತರಣೆಯಾಗಿ ಪ್ರಸ್ತುತಪಡಿಸಬೇಕು. ಹೌದು. ಆಗ ದಿನನಿತ್ಯದ ಗ್ರಹಗತಿಗಳು ಬರೀ ಇನ್ಫಾರ್ಮೇಷನ್ ಆಗಿ ಉಳಿಯಲ್ಲ, ಬದಲಾಗಿ ಓದುಗರ ಜೀವನದ ಕಥೆಯ ಮುಂದಿನ ಭಾಗ ಆಗತ್ತೆ. ಇದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ಸೇತುವೆ ನಿರ್ಮಾಣ ಮಾಡೋದು ಇಲ್ಲಿ ತುಂಬಾನೇ ಮುಖ್ಯ. ನಾವು ಇದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ತರ್ಬೋದು ಅಂತ ನೋಡೋದಾದ್ರೆ ಕಾಂಕ್ರೀಟ್ ಎಕ್ಸಾಂಪಲ್ಸ್ ನೋಡೋಣ. ಹೌದು, ಲೇಖಕರು ನೇರವಾಗಿ ಈಗ ಈ ತಿಂಗಳ ಪ್ರಮುಖ ದಿನಗಳ ಬಗ್ಗೆ ನೋಡೋಣ ಅಂತ ಹೇಳೋ ಬದಲು ವಾಕ್ಯನ ಪೂರ್ತಿ ಬದಲಾಯಿಸಬಹುದು. ಉದಾಹರಣೆಗೆ, ಶನಿಯ ಪರೀಕ್ಷೆಗಳಿಂದ ನೀವು ಕಲಿತ ಜೀವನದ ಪಾಠಗಳು ಮುಂಬರುವ ನಿರ್ದಿಷ್ಟ ದಿನಗಳಲ್ಲಿ ಹೇಗೆ ನಿಮ್ಮ ಕೈ ಹಿಡಿಯಲಿವೆ ಅಂತ ಈಗ ನೋಡೋಣ ಅಂತ ಬಳಸಬಹುದು. ವಾವ್! ನೋಡಿ, ಆ ಒಂದೇ ಒಂದು ವಾಕ್ಯ ಹಿಂದಿನ ಕಷ್ಟದ ದಿನಗಳಿಗೂ ಮುಂದಿನ ಭವಿಷ್ಯಕ್ಕೂ ಎಷ್ಟು ಸುಂದರವಾಗಿ ಕನೆಕ್ಟ್ ಮಾಡುತ್ತೆ. ಖಂಡಿತ. ಅದೇ ರೀತಿ ಕೇವಲ ಒಂದು ವಾಕ್ಯಕ್ಕೆ ನಿಲ್ಲಿಸದೆ ದೈನಂದಿನ ಭವಿಷ್ಯದೊಳಗಡೆ ಕೂಡ ಆ ಎಮೋಷನಲ್ ಎಳೆಯನ್ನ ತರಬಹುದು. ಅಂದ್ರೆ ಹೇಗೆ? ಇವಾಗ ಪಠ್ಯದಲ್ಲಿ ಚಂದ್ರ ಮೀನ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಆಗೋ ಮಾನಸಿಕ ಒತ್ತಡದ ಬಗ್ಗೆ ಇದೆ ಅಲ್ವಾ, ಅಲ್ಲೇ ಸುಮ್ನೆ ಇಂದು ನಿಮ್ಗೆ ಮಾನಸಿಕ ಒತ್ತಡ ಇರುತ್ತೆ ಅಂತ ಹೇಳೋ ಬದಲು ಹಿಂದೆ ನೀವು ಒಂಟಿಯಾಗಿ ಅತ್ತ ದಿನಗಳನ್ನ ಈ ಚಂದ್ರನ ಪ್ರವೇಶ ನೆನಪಿಸಬಹುದು. ಆದ್ರೆ ಆ ಹಳೆಯ ನೋವನ್ನ ಎದುರಿಸಲು ಈಗ ನೀವು ಸಾಕಷ್ಟು ಬಲಶಾಲಿಯಾಗಿದ್ದೀರಿ ಅಂತ ಬರೀಬಹುದು. ಸೂಪರ್! ಇದು ಓದುಗರಿಗೆ ತಾವು ಬರೀ ಗ್ರಹಗಳ ಕೈಗೊಂಬೆ ಅಲ್ಲ, ಬದಲಾಗಿ ಅನುಭವದಿಂದ ಪಳಗಿದ ವ್ಯಕ್ತಿಗಳು ಅನ್ನೋ ದೊಡ್ಡ ಭರವಸೆ ಕೊಡುತ್ತೆ. ಆ ಭರವಸೆನೇ ಈ ಬರಹದ ಜೀವಾಳ. ಹೌದು. ಈಗ ಇದೇ ಎಳೆ ಇಟ್ಕೊಂಡು ಮುಂದಿನ ಪ್ರಮುಖ ವಿಷಯಕ್ಕೆ ಬರೋಣ. ನಿರಂತರವಾಗಿ ದ್ರೋಹ ಮತ್ತೆ ನೋವಿನ ಬಗ್ಗೆನೇ ಅತಿಯಾಗಿ ಒತ್ತು ನೀಡಿರೋದು ಬರಹದ ಮೂಲ ಉದ್ದೇಶವಾದ ಸಕಾರಾತ್ಮಕ ಸಂದೇಶವನ್ನ ದುರ್ಬಲಗೊಳಿಸೋ ಅಪಾಯ ಹೊಂದಿದೆ. ಇದು ಬಹಳ ಸೂಕ್ಷ್ಮವಾದ ವಿಷಯ. ಈ ಪಠ್ಯದ ಉದ್ದೇಶ ಓದುಗರಿಗೆ ಅವರು ಎದುರಿಸಿದ ಕಷ್ಟಗಳನ್ನ ನೆನಪಿಸಿ ಸಹಾನುಭೂತಿ ತೋರಿಸೋದು ಅನ್ನೋದು ನಮಗೆ ಗೊತ್ತಿದೆ. ಆದ್ರೆ ನೀವು ಹೇಳಿದ ಅಪಾಯ ಎಲ್ಲಿದೆ ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಇಲ್ಲಿ ದೌರ್ಬಲ್ಯ ಏನಂದ್ರೆ, ಗಾಯಗೊಂಡ ಯೋಧ ಹೆಚ್ಚು ಅಪಾಯಕಾರಿಯಾಗ್ತಾನೆ ಅನ್ನೋದು ಈ ಪಠ್ಯದ ಅತ್ಯಂತ ಪ್ರಬಲವಾದ ಸಂದೇಶ. ಅದೊಂದು ಅದ್ಭುತವಾದ ರೂಪಕ. ಆದ್ರೆ ಆ ಲೆವೆಲ್ಗೆ ತಲುಪೋ ಮುಂಚೆ ಪಠ್ಯದಲ್ಲಿ ಓದುಗರು ಅನುಭವಿಸಿದ ದ್ರೋಹದ ಬಗ್ಗೆನೇ ಪುಟಗಟ್ಟಲೆ ವಿವರಣೆ ಇದೆ. ಹೌದು, ಆಸ್ತಿ ವಿಚಾರದಲ್ಲಿ ಮೋಸ, ತನ್ನೆಗೆ ದ್ರೋಹ, ಕಷ್ಟದ ಕಾಲದಲ್ಲಿ ಫೋನ್ ಎತ್ತದೇ ಇರೋದು, ಬೆನ್ನಿಗೆ ಚೂರಿ ಹಾಕಿದ್ದು, ಹೀಗೆ ಸಾಲು ಸಾಲು ನೆಗೆಟಿವ್ ಘಟನೆಗಳನ್ನೇ ವಿವರಿಸ್ತಾ ಹೋಗ್ತಾರೆ.
ಓದುಗರ ನೋವನ್ನ ಗುರುತಿಸೋದು ಮುಖ್ಯನೇ. ಆದ್ರೆ ಹೀಗೆ ಬರೀ ನೋವನ್ನೇ ಹೇಳ್ತಾ ಹೋದ್ರೆ ಓದುಗರಿಗೆ ತಾವು ಬರೀ ಬಲಿಪಶು ಅಥವಾ ಸಂತ್ರಸ್ತರು ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ನಿಜ. ಆಮೇಲೆ ಕೊನೆಯಲ್ಲಿ ಬರೋ ಆ ಪಾಸಿಟಿವ್ ಮತ್ತು ಗೆಲುವಿನ ಅಂಶಗಳ ತೀವ್ರತೆ ಸಂಪೂರ್ಣವಾಗಿ ಕಮ್ಮಿ ಆಗತ್ತೆ. ನೀವ್ ಹೇಳೋದು ಅರ್ಥಪೂರ್ಣವಾಗಿದೆ. ಆದ್ರೆ ಇಲ್ಲೊಂದ್ ಪ್ರಶ್ನೆ ಬರುತ್ತೆ. ಓದುಗರಿಗೆ ಆ ನೈಜತೆಯ ಅನುಭವ ಆಗೋದು ಕೂಡ ಮುಖ್ಯ ಅಲ್ವಾ? ಲೇಖಕರು ಆ ದ್ರೋಹದ ಪ್ರತಿಯೊಂದು ಡೀಟೇಲ್ ಕೊಟ್ಟಾಗ ಓದುಗನಿಗೆ ಹೌದು, ನನ್ನ ಜೀವನದಲ್ಲೂ ಇದೇ ಆಯ್ತು, ನನ್ನ ಕಷ್ಟ ಇವರಿಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಆ ಟ್ರಸ್ಟ್ ಬಿಲ್ಡ್ ಮಾಡೋಕೆ ಲೇಖಕರು ಅಷ್ಟೊಂದು ಡೀಟೇಲ್ಸ್ ಕೊಟ್ಟಿರ್ಬೋದು ಅಲ್ವಾ? ನಿಮ್ಮ ಪ್ರಶ್ನೆ ಸಮಂಜಸವಾಗಿದೆ. ಅವರು ವಿಶ್ವಾಸ ಗಳಿಸೋಕೆ ಟ್ರೈ ಮಾಡ್ತಿರೋದು ಸ್ಪಷ್ಟ. ಆದ್ರೆ ಪ್ರಾಬ್ಲಮ್ ಇರೋದು ನೋವನ್ನ ವಿವರಿಸ್ಬೇಕಾ ಬೇಡ್ವಾ ಅನ್ನೋದ್ರಲ್ಲ, ಆ ವಿವರಣೆ ಎಷ್ಟು ಉದ್ದ ಇರ್ಬೇಕು ಅನ್ನೋದ್ರಲ್ಲಿ. ಓಹ್, ಅಂದ್ರೆ ಲೆಂತ್ ಜಾಸ್ತಿ ಆಯ್ತು ಅಂತ. ಎಕ್ಸಾಕ್ಟ್ಲಿ. ಅಲ್ಲಿ ಬ್ಯಾಲೆನ್ಸ್ ತಪ್ಪಿದೆ. ಹಾಗಾಗಿ ನನ್ನ ಸಲಹೆ ಏನಂದ್ರೆ, ಇತರರು ಮಾಡಿದ ದ್ರೋಹಗಳ ಲಿಸ್ಟ್ ಸ್ವಲ್ಪ ಕಟ್ ಮಾಡಿ, ಆ ಘಟನೆಗಳಿಂದ ಓದುಗರು ಹೇಗೆ ಆಂತರಿಕ ಶಕ್ತಿ ಕಂಡುಕೊಂಡ್ರು ಅನ್ನೋದರ ಕಡೆಗೆ ನಿರೂಪಣೆ ವೇಗನ ಫಾಸ್ಟ್ ಮಾಡಬೇಕು. ನೋವಿನ ಮೇಲೆ ನಿಂತು ಕಟ್ಟಿದ ಆತ್ಮವಿಶ್ವಾಸಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಅಂದ್ರ ಓದುಗರು ತಮ್ಮನ್ನ ತಾವು ವಿಜೇತರು ಅಂತ ಫೀಲ್ ಮಾಡ್ಬೇಕು ಅಲ್ವಾ? ಹೌದು. ಆ ವೇಗನ ಹೆಚ್ಚಿಸ್ಬೇಕು ಅನ್ನೋ ಮಾತು ನನ್ಗೂ ಇಷ್ಟ ಆಯ್ತು. ನೋವಿನಲ್ಲೇ ಜಾಸ್ತಿ ಓದ್ತಿರೋ ಬದಲು ಅಲ್ಲಿಂದ ಕಲಿತ ಪಾಠಗಳ ಕಡೆಗೆ ಕರ್ಕೊಂಡು ಹೋಗ್ಬೇಕು. ಇದನ್ನ ಬರವಣಿಗೆಯಲ್ಲಿ ಹೇಗ್ ಸಾಧಿಸ್ಬೋದು ಅಂತ ಕಾಂಕ್ರೀಟ್ ಎಕ್ಸಾಂಪಲ್ ನೋಡೋಣ. ಖಂಡಿತ. ಲೇಖಕರು ಕುಟುಂಬದ ವಿರೋಧ, ಸ್ನೇಹಿತರ ದ್ರೋಹ, ಆರ್ಥಿಕ ನಷ್ಟ ಇವೆಲ್ಲವನ್ನೂ 3-4 ಉದ್ದದ ಪ್ಯಾರಾಗ್ರಾಫ್ಗಳಲ್ಲಿ ವಿವರಿಸಿದ್ದಾರೆ. ಅದರ ಬದಲು ಇದೆಲ್ಲವನ್ನೂ ಒಂದೇ ಬಲವಾದ ವಾಕ್ಯದಲ್ಲಿ ಹೇಳ್ಬೋದು. ಉದಾಹರಣೆಗೆ, ನಿಮ್ಮ ಒಳ್ಳೆಯತನನ್ನ ದೌರ್ಬಲ್ಯ ಅಂತ ಭಾವಿಸಿ ಬೆನ್ನಿಗೆ ಚೂರಿ ಹಾಕಿದವರು ಮತ್ತು ಆಸ್ತಿ ವಿಷಯದಲ್ಲಿ ಅನ್ಯಾಯ ಮಾಡಿದವರು ನಿಮಗೆ ಅರಿವಿಲ್ಲದಂತೆಯೇ ನಿಮ್ಮ ಅತಿ ದೊಡ್ಡ ಗುರುಗಳಾದರು ಅಂತ ಬರಿಬೋದು. ವಾವ್! ನೋಡಿ, ಈ ವಾಕ್ಯ ಓದುಗರ ನೋವನ್ನ ಒಪ್ಪುಕೊಳ್ಳುತ್ತೆ. ಜೊತೆಗೆ ಅದೇ ಉಸಿರಿನಲ್ಲಿ ಆ ನೋವನ್ನ ಒಂದು ದೊಡ್ಡ ಜೀವನ ಪಾಠವಾಗಿ ಕನ್ವರ್ಟ್ ಮಾಡುತ್ತೆ. ಇದು ರೀಡರ್ನ ತಕ್ಷಣವೇ ಬಲಿಪಶುವಿನ ಸ್ಥಾನದಿಂದ ಗಾಯಗೊಂಡ ಯೋಧನ ಸ್ಥಾನಕ್ಕೆ ಏರಿಸುತ್ತೆ. ಹೌದು. ಮತ್ತೆ ಆ ಪದಗಳ ಆಯ್ಕೆ ಬಗ್ಗೆ ಕೂಡ ನಾವು ಗಮನಹರಿಸಬೇಕು. ಪಠ್ಯದಲ್ಲಿ ನೀವು ಕುರುಡಾಗಿ ನಂಬಿದ್ದೀರಿ ಅನ್ನೋ ನಿರಾಶಾದಾಯಕ ವಾಕ್ಯಗಳಿವೆ. ಇದು ಓದುಗರನೇ ಬ್ಲೇಮ್ ಮಾಡಿದಾಗ ಅನ್ಸುತ್ತೆ. ನಿಜ. ಅದು ಅಪರಾಧಿ ಭಾವನೆ ಮೂಡಿಸುತ್ತೆ. ಕಷ್ಟದಲ್ಲಿರೋ ವ್ಯಕ್ತಿಗೆ ಆ ಗಿಲ್ಟ್ ಕೊಡೋದು ಸರಿಯಲ್ಲ. ಅದನ್ನ ನಾವು ಇನ್ನಷ್ಟು ಸಕಾರಾತ್ಮಕವಾಗಿ ಬದಲಾಯಿಸಬಹುದು. ಉದಾಹರಣೆಗೆ, ನಿಮ್ಮ ನಂಬಿಕೆಯನ್ನ ದುರುಪಯೋಗಪಡಿಸಿಕೊಂಡವರು ಭವಿಷ್ಯದಲ್ಲಿ ಯಾರನ್ನ ನಂಬಬೇಕು ಅನ್ನೋ ಸ್ಪಷ್ಟ ದೃಷ್ಟಿಯನ್ನ ನಿಮಗೆ ಬಳುವಳಿಯಾಗಿ ನೀಡಿದ್ರು ಅಂತ ಬರೀಬಹುದು. ಸೂಪರ್ ಎಕ್ಸಾಂಪಲ್. ಘಟನೆ ಅದೇ, ಮೋಸ ಹೋಗಿರೋದು. ಆದ್ರೆ ನೋಡೋ ರೀತಿ ಬದಲಾದಾಗ ಸಿಗೋ ಎನರ್ಜಿ ಬೇರೆನೇ ಇರುತ್ತೆ. ಈ ಬಳುವಳಿಯನ್ನೋ ಪದ ಯೂಸ್ ಮಾಡಿದ್ದು ದ್ರೋಹನೂ ಒಂದು ಪಾಠ ಅನ್ನೋ ರೀತಿ ತೋರಿಸುತ್ತೆ. ಹೌದು. ಈ ಪಾಸಿಟಿವ್ ಟೋನ್ ಇಡೀ ಬರಹದಲ್ಲಿ ಇರ್ಬೇಕು. ಖಂಡಿತ. ಇದೇ ಹಿನ್ನೆಲೆಯಲ್ಲಿ ನಾವು ಮುಂದಿನ ಪ್ರಮುಖಾಂಶ ನೋಡೋಣ. ಬರಹದ ಮುಕ್ತಾಯದ ಭಾಗ ಕೇವಲ ಚಾನೆಲ್ ಸಬ್ಸ್ಕ್ರಿಪ್ಷನ್ ಮತ್ತೆ ಲೈಕ್ಗಳಿಗೆ ಸೀಮಿತ ಆಗಿರೋದು ಇಡೀ ಪಠ್ಯ ಸೃಷ್ಟಿಸಿದ ಆ ಭಾವುಕ ಮತ್ತೆ ಆಧ್ಯಾತ್ಮಿಕ ವಾತಾವರಣನ ಕೊನೆಯಲ್ಲಿ ಸಂಪೂರ್ಣವಾಗಿ ಮಂಕಾಗಿಸುತ್ತೆ. ಈ ಮುಕ್ತಾಯ ಓದಿದಾಗ ನನಗೂ ಒಂಥರ ಡಿಸಪಾಯಿಂಟ್ಮೆಂಟ್ ಆಯ್ತು. ಆದ್ರೆ ಆನ್ಲೈನ್ ಜಗತ್ತಿನ ರಿಯಾಲಿಟಿ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಪ್ರತಿಯೊಬ್ಬ ಕ್ರಿಯೇಟರ್ ಕೂಡ ಚಾನೆಲ್ ಬೆಳೆಸೋಕೆ ಲೈಕು ಸಬ್ಸ್ಕ್ರೈಬ್ ಕೇಳಲೇಬೇಕು. ಇದರಲ್ಲಿ ತಪ್ಪೇನಿದೆ ಅಂತ ಯಾರಾದ್ರೂ ಕೇಳ್ಬಹುದು. ಅವರು ಚಂದಾದಾರಿಕೆ ಕೇಳೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ಆದರೆ ಅವರು ಕೇಳಿರೋ ರೀತಿ ಮತ್ತೆ ಆ ಟೈಮಿಂಗ್ ಇದೆಯಲ್ಲ, ಅಲ್ಲಿ ದೌರ್ಬಲ್ಯ ಇದೆ. ಇದನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಬೇಕು. ಅಂದ್ರೆ ಆ ಎಮೋಷನಲ್ ಪೀಕಿಂದ ಡ್ರಾಪ್ ಆಗುತ್ತೆ ಅಂತನಾ? ಎಕ್ಸಾಕ್ಟ್ಲಿ. ಬರಹ ತನ್ನ ಅಂತಿಮ ಹಂತದಲ್ಲಿ ಒಂದು ದೊಡ್ಡ ಭರವಸೆ ತುಂಬುತ್ತೆ. ನಾಳೆಯ ಸೂರ್ಯೋದಯ ಖಂಡಿತ ಹೊಸ ಭರವಸೆ ತರುತ್ತೆ. ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿರಿ ಅಂತೆಲ್ಲ ಹೇಳಿ ಓದುಗರನ್ನ ಒಂದು ಉನ್ನತ ಆಧ್ಯಾತ್ಮಿಕ ಸ್ಥಿತಿಗೆ ತಗೊಂಡೋಗ್ತಾರೆ. ಓದುಗರು ಕಣ್ಣು ಮುಚ್ಚಿ ಹೊಸ ಜೀವನದ ಕನಸು ಕಾಣ್ತಾ ಇರ್ತಾರೆ. ಆದರೆ ಆ ಉತ್ತುಂಗದ ತಕ್ಷಣವೇ ಯಾವುದೇ ಮುನ್ಸೂಚನೆ ಇಲ್ಲದೆ ಕಮರ್ಷಿಯಲ್ ಯೂಟ್ಯೂಬ್ ವಿಡಿಯೋ ತರ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ ಅಂತ ಮುಗಿಸಿದ್ರೆ ಖಂಡಿತ ರಸಭಂಗ ಆಗುತ್ತೆ. ಹೌದು. ಓದುಗನಿಗೆ ಇದೆಲ್ಲ ಬರೀ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋಕಾರ್ದ ನಾಟಕನ ಅನ್ನೋ ಡೌಟ್ ಬಂದ್ಬಿಡುತ್ತೆ. ಇದು ಲೇಖಕರ ಕ್ರೆಡಿಬಿಲಿಟಿನೇ ಕಡಿಮೆ ಮಾಡುತ್ತೆ. ಎಮೋಷನಲ್ ಡ್ರಾಪ್ನ ನಾನು ಊಹಿಸಬಲ್ಲೆ. ಓದುಗರನ್ನ ಶಿಖರಕ್ಕೇರಿಸಿ ಇದ್ದಕ್ಕಿದ್ದಂತೆ ವ್ಯಾಪಾರಿ ಜಗತ್ತಿಗೆ ದಬ್ಬಿದ ಹಾಗೆ ಆಗುತ್ತೆ. ಆಲ್ಗರಿದಮ್ಗಳನ್ನ ತೃಪ್ತಿಪಡಿಸೋ ಭರದಲ್ಲಿ ನಾವು ಎಮೋಷನ್ಸ್ನ ಇಗ್ನೋರ್ ಮಾಡಬಾರ್ದು. ಹಾಗಾದ್ರೆ ಈ ಅನಿವಾರ್ಯತೆ ಮತ್ತು ಆಧ್ಯಾತ್ಮಿಕತೆ ಎರಡನ್ನೂ ಒಟ್ಟಿಗೆ ತರೋದು ಹೇಗೆ? ಇದು ಸಾಧ್ಯ ಇದೆ. ನನ್ನ ಸಲಹೆ ಏನಂದ್ರೆ, ಆ ಯಾಂತ್ರಿಕ ಪ್ರಕ್ರಿಯೆನ
ಪಠ್ಯದ ಆಧ್ಯಾತ್ಮಿಕ ಧ್ವನಿಗೆ ಹೊಂದುವ ಹಾಗೆ ಮರ್ಜ್ ಮಾಡಬೇಕು. ಕಾಮೆಂಟ್ ಮಾಡೋ ಕ್ರಿಯೆನ ಬರೀ ಆಲ್ಗೋರಿದಮ್ ಟ್ರಿಕ್ ಅಂತ ನೋಡದೆ ಅದನ್ನೊಂದು ಆಚರಣೆ ಅಥವಾ ಓದುಗರ ಮುಂದಿನ ಜೀವನದ ದೃಢ ಸಂಕಲ್ಪದ ಹಾಗೆ ಬದಲಾಯಿಸಬೇಕು. ಇದು ಬಹಳ ಆಳವಾದ ಸಲಹೆ. ಆಚರಣೆಯಂತೆ ಬದಲಾಯಿಸೋದು ಅನ್ನೋ ಐಡಿಯಾ ತುಂಬಾ ಚೆನ್ನಾಗಿದೆ. ಇದನ್ನ ಕಾಂಕ್ರೀಟ್ ಎಕ್ಸಾಂಪಲ್ ಮೂಲಕ ಹೇಗೆ ವಾಕ್ಯದಲ್ಲಿ ತರ್ಬೋದು ಅಂತ ನೋಡೋಣ. ಖಂಡಿತ. ಕೊನೆಯಲ್ಲಿ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅನ್ನೋ ಒಣವಾಕ್ಯದ ಬದಲು ಲೇಖಕರು ಆ ಭರವಸೆಯ ಧ್ವನಿನ ಮುಂದುವರಿಸ್ಬೋದು. ಉದಾಹರಣೆಗೆ, ನಿಮ್ಮ ಈ ಹೊಸ ಜೀವನದ ಪಯಣದಲ್ಲಿ ನಾವು ನಿರಂತರವಾಗಿ ಬೆಂಬಲವಾಗಿರ್ತೀವಿ. ಈ ಆಧ್ಯಾತ್ಮಿಕ ಮಾರ್ಗದರ್ಶನ ಪಡೆಯುತ್ತೇ ಇರಲು ನಮ್ಮ ಜೊತೆಗಿರಿ ಮತ್ತು ಚಾನೆಲ್ನ ಭಾಗವಾಗಿರಿ ಅಂತ ಹೇಳ್ಬೋದು. ವಾವ್! ಇದು ಓದುಗರಿಗೆ ತಾವು ಒಂಟಿ ಅಲ್ಲ, ಮಾರ್ಗದರ್ಶಕರು ಜೊತೆಗಿದ್ದಾರೆ ಅನ್ನೋ ಫೀಲ್ ಕೊಡುತ್ತೆ. ಲೈಕ್ ಮಾಡೋದನ್ನ ಒಂದು ರಿಲೇಶನ್ಶಿಪ್ ಆಗಿ ಕನ್ವರ್ಟ್ ಮಾಡುತ್ತೆ. ಹೌದು. ಮತ್ತೆ ಆ ಕಮೆಂಟ್ ಮಾಡೋ ಭಾಗದ ಬಗ್ಗೆ ಕೂಡ ನಾವು ಹೇಳಲೇಬೇಕು. ಪಠ್ಯದಲ್ಲಿ ಕೇವಲ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಟೈಪ್ ಮಾಡಿ ಅಂತ ಇದೆ. ತುಂಬಾ ಜನ ಹಾಗೆ ಟೈಪ್ ಮಾಡ್ತಾರೆ, ಆದ್ರೆ ಅದರಲ್ಲಿ ಜೀವಂತಿಕೆ ಇರಲ್ಲ. ಅದೇ ವಾಕ್ಯನ ನಾವು ಓದುಗರ ಬದಲಾವಣೆ ಸಾಧನ ಮಾಡ್ಬೋದು ಅಲ್ವಾ? ಖಂಡಿತ. ಅದಕ್ಕೊಂದು ಅದ್ಭುತವಾದ ಎಕ್ಸಾಂಪಲ್ ಇದೆ. ಕೇವಲ ಟೈಪ್ ಮಾಡಿ ಅನ್ನೋ ಬದಲು ನೀವು ನಿಮ್ಮ ಹಿಂದಿನ ಕಷ್ಟಗಳನ್ನ ಮರೆತು ಹೊಸ ಹೆಜ್ಜೆ ಇಡಲು ಸಿದ್ಧರಾಗಿದ್ರೆ ನಿಮ್ಮ ದೃಢ ಸಂಕಲ್ಪದ ಸಂಕೇತವಾಗಿ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಬರೀರಿ. ಇದು ಕೇವಲ ಕಮೆಂಟ್ ಅಲ್ಲ, ಇದು ನಿಮ್ಮ ಹೊಸ ಆರಂಭದ ಮೊದಲ ಹೆಜ್ಜೆ ಅಂತ ಮುಕ್ತಾಯ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗಿರುತ್ತೆ ಯೋಚಿಸಿ. ಮೈಜುಮ್ಮೆನ್ನುವಂತಿದೆ. ಆಗ ಓದುಗರು ಆ ಕಮೆಂಟ್ನ ಲೇಖಕರಿಗೋಸ್ಕರನೋ ಆಲ್ಗೋರಿದಮ್ಗೋಸ್ಕರನೋ ಮಾಡಲ್ಲ, ತಮ್ಮ ಫ್ಯೂಚರ್ನ ದೃಢವಾದ ಹೆಜ್ಜೆಯಾಗಿ ಮಾಡ್ತಾರೆ. ಆ ಕ್ಷಣದಲ್ಲಿ ಕಷ್ಟಗಳನ್ನು ಹಿಂದೆ ಬಿಟ್ಟು ಹೊಸ ವ್ಯಕ್ತಿಯಾಗಿ ಹೊರಬರೋ ಫೀಲ್ ಸಿಗುತ್ತೆ. ಇದು ಇಡೀ ಬರಹದ ಪರ್ಪಸ್ಸನ್ನೇ ಸಾರ್ಥಕ ಮಾಡುತ್ತೆ. ಎಕ್ಸಾಕ್ಟ್ಲಿ. ಈ ಬದಲಾವಣೆಗಳು ಬರೀ ವಾಕ್ಯ ರಚನೆಗೆ ಸೀಮಿತ ಆಗಿಲ್ಲ. ಇದು ಓದುಗರ ಮನೋವಿಜ್ಞಾನ ಅರ್ಥ ಮಾಡ್ಕೊಂಡು ಕೊಟ್ಟಿರೋ ಬದಲಾವಣೆಗಳು. ಆ ಎರಡು ಲೇಖನ ಥರ ಕಾಣಿಸೋ ಸಮಸ್ಯೆ ಇರ್ಬೋದು, ಅಥವಾ ಬಲಿಪಶುವಿನಂತೆ ಬಿಂಬಿಸೋ ಸಮಸ್ಯೆ ಇರ್ಬೋದು, ಮತ್ತೆ ಕೊನೆಯಲ್ಲಿ ಆಗೋ ರಸಭಂಗ, ಇವೆಲ್ಲದಕ್ಕೂ ನಾವು ಕೊಟ್ಟಿರೋ ಪರಿಹಾರಗಳು ಬರಹದ ಮೂಲ ಜೀವನ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ. ಹೌದು, ಸಂಪೂರ್ಣ ಸತ್ಯ. ಒಂದು ಬರಹ ಬರೀ ಪದಗಳ ಜೋಡಣೆ ಅಲ್ಲ, ಅದೊಂದು ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ಓದುಗರಿಗೆ ದಾಟಿಸೋಕೆ ಈ ತರಹದ ಸೂಕ್ಷ್ಮ ಬದಲಾವಣೆಗಳು ಬೇಕೇ ಬೇಕು. ಬರಹದ ಮೂಲ ಆಶಯ ಸ್ಟ್ರಾಂಗ್ ಆಗಿದ್ರೆ ಕೇವಲ ಪ್ರೆಸೆಂಟೇಷನ್ ಶೈಲಿಯಲ್ಲಿ ಈ ಚೇಂಜಸ್ ಮಾಡ್ಕೊಂಡ್ರೆ ಇದೊಂದು ಅತ್ಯುತ್ತಮ ಮಾರ್ಗದರ್ಶಕ ಪಠ್ಯ ಆಗೋದ್ರಲ್ಲಿ ಡೌಟ್ ಇಲ್ಲ. ಖಂಡಿತ. ಬರಹಗಾರರಿಗೆ ತಾವು ಏನ್ ಹೇಳಬೇಕು ಅನ್ನೋ ಕ್ಲಾರಿಟಿ ಇದೆ, ಆದ್ರೆ ದಾರಿಯಲ್ಲಿ ಕೆಲವು ತಡೆಗೋಡೆಗಳಿವೆ ಅಷ್ಟೇ. ಅದನ್ನ ಹೇಗೆ ರಿಮೂವ್ ಮಾಡೋದು ಅಂತ ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ. ಹೌದು. ಈ ಸುದೀರ್ಘ ಚರ್ಚೆಯ ನಂತರ ಈ ವಿಮರ್ಶೆಯ ಪ್ರಮುಖ ಅಂಶಗಳನ್ನ ಒಮ್ಮೆ ಮೆಲುಕು ಹಾಕೋಣ. ಇದ್ರಿಂದ ಬರಹಗಾರರಿಗೆ ಸ್ಪಷ್ಟ ಚಿತ್ರಣ ಸಿಗತ್ತೆ. ಖಂಡಿತ. ಮೊದಲನೇದಾಗಿ, ವಿಶಾಲವಾದ ಜೀವನ ತತ್ವಗಳಿಂದ ದೈನಂದಿನ ಜ್ಯೋತಿಷ್ಯಕ್ಕೆ ಹೋಗುವಾಗ ಸುಗಮವಾದ ಸೇತುವೆ ನಿರ್ಮಿಸೋದು. ದೈನಂದಿನ ಜ್ಯೋತಿಷ್ಯನ ಹಿಂದಿನ ಕಷ್ಟಗಳಿಂದ ಕಲಿತ ಪಾಠಗಳ ಮುಂದುವರಿದ ಭಾಗವಾಗಿ ಹೇಳೋದು. ಇದು ಓದುಗರ ಗಮನ ಚದುರದಂತೆ ಕಾಪಾಡುತ್ತೆ. ಎರಡನೇದಾಗಿ, ದ್ರೋಹ ಮತ್ತೆ ನೋವಿನ ವಿವರಣಗಳನ್ನ ಶಾರ್ಟ್ ಮಾಡಿ ಓದುಗರ ಆಂತರಿಕ ಶಕ್ತಿ ಮತ್ತೆ ಗೆಲುವಿನ ಕಡೆಗೆ ನಿರೂಪಣೆ ವೇಗನ ಹೆಚ್ಚಿಸೋದು. ನೋವನ್ನ ಪಾಠವಾಗಿ ಬದಲಾಯಿಸಿ ಓದುಗರು ತಮ್ಮನ್ನ ತಾವು ಗೆದ್ದ ಯೋಧರಂತೆ ನೋಡಿಕೊಳ್ಳೋಕೆ ಹೆಲ್ಪ್ ಮಾಡೋದು. ಮತ್ತು ಮೂರನೇದಾಗಿ, ಬರಹದ ಅಂತ್ಯದಲ್ಲಿ ಬರೋ ಯಾಂತ್ರಿಕವಾದ ಲೈಕ್, ಸಬ್ಸ್ಕ್ರೈಬ್ ವಿನಂತಿಗಳನ್ನ ಬದಲಾಯಿಸಿ ಇಡೀ ಪಠ್ಯದ ಆಧ್ಯಾತ್ಮಿಕ ಧ್ವನಿಗೆ ಮ್ಯಾಚ್ ಆಗೋ ಥರ ಮುಕ್ತಾಯ ರಚಿಸೋದು. ಕಮೆಂಟ್ ಮಾಡೋ ಕ್ರಿಯೆನ ಓದುಗರ ದೃಢ ಸಂಕಲ್ಪದ ಆಚರಣೆಯನ್ನಾಗಿ ಮಾಡೋದು. ಈ 3 ಆಕ್ಷನೆಬಲ್ ಬದಲಾವಣೆಗಳು ಬರಹದ ಇಂಪ್ಯಾಕ್ಟ್ ಮತ್ತೆ ಓದುಗರ ಅನುಭವನ ಇನ್ನಷ್ಟು ಎತ್ತರಕ್ಕೆ ಕೊಂಡು ಹೋಗ್ಲಿವೆ ಅಂತ ನಾನು ದೃಢವಾಗಿ ನಂಬ್ತೀನಿ. ಖಂಡಿತ. ಈ ವಿಮರ್ಶೆ ನಿಮ್ಮ ಬರಹವನ್ನ ಇನ್ನಷ್ಟು ಉತ್ತಮಗೊಳಿಸೋಕೆ ಖಂಡಿತ ಸಹಾಯ ಮಾಡುತ್ತೆ. ಈ ಬದಲಾವಣೆಗಳನ್ನ ಅಳವಡಿಸಿಕೊಂಡು ನಿಮ್ಮ ಮುಂದಿನ ಬರಹವನ್ನ ಮತ್ತಷ್ಟು ವಿಶ್ಲೇಷಣೆಗಾಗಿ ನಮ್ಗೆ ಕಳುಹಿಸಲು ಮರೆಯದಿರಿ. ಈ ಚರ್ಚೆ ಇಲ್ಲಿಗೆ ಮುಕ್ತಾಯವಾಗುತ್ತೆ.